ಸಿನಿಮಾ ಅನ್ನೋದು ಹಲವು ಕಲಾವಿದರನ್ನ ಬೆಳೆಸುತ್ತೆ, ಉಳಿಸುತ್ತೆ, ಒಂದಿಷ್ಟು ಜನಕ್ಕೆ ಅದು ಅನ್ನವನ್ನು ಕೂಡ ನೀಡುತ್ತೆ. ಸದ್ಯಕ್ಕೆ ಕಮಲ್ ಶ್ರೀದೇವಿ ಅನ್ನುವಂಥ ಸಿನಿಮಾ ರಾಜ್ಯಾದ್ಯಂತ ಸೌಂಡ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಟೀಸರ್ ಮೂಲಕ. ಟೀಸರ್ ರಿಲೀಸ್ ಆದದ್ದೇ ತಡ ಒಂದಿಷ್ಟು ಮಾತುಗಳು ಕೇಳಕ್ಕೆ ಶುರುವಾಗ್ತಾ ಇದೆ. ಈ ಸಿನಿಮಾದ ಹಿಂದೆ ಚಿತ್ರದ ನಾಯಕಿಯ ಓಡಾಟ ಕೂಡ ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ಸಂಗೀತ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಕಮಲ್ ಶ್ರೀದೇವಿಗ ಅಥವಾ ಒಟ್ಟಿಗೆ ನಾವು ಕ್ರಿಕೆಟ್ ಆಡಿದ್ದಕ್ಕ? ಅಲ್ಲ ಕಮಲ್ ಶ್ರೀ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಅಂದಮೇಲೆ ಒಂದು ಕನಸಿರುತ್ತೆ, ಈ ಥರ ನನ್ನ ಪಾತ್ರ ಕಾಣಿಸ್ಕೋಬೇಕು ಅಥವಾ ಒಂದು ಮಾಡ್ ಲುಕ್ಕಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಅದೆಲ್ಲವನ್ನು ಹೊರತುಪಡಿಸಿ ಸಿಂಪಲ್ ಆಗಿ ಸಾರಿ ಉಟ್ಕೊಂಡು ಸಿನಿಮಾದುದ್ದಕ್ಕೂ ಕಾಣಿಸ್ತಿದ್ದೀರಾ. ಸೀರೆ ಉಟ್ಟಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಕ್ಚುಲಿ ನೀವು ಹಿಂದೆ ನೋಡ್ತಾ ಬಂದಿರೋ ನನ್ನ ಸಿನಿಮಾ ಚಾಯ್ಸಸಲ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳೇ ಹೆಚ್ಚಾಗಿರ್ತಿತ್ತು. ಇದರಲ್ಲಿ ಸ್ವಲ್ಪ ನನ್ನ ವಯಸ್ಸಿಗೆ ತಕ್ಕಂತೆ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ ಶ್ರೀದೇವಿಯಾಗಿ. ಆ ಒಂದು ಸೀರೆ ನೀವೇನು ನೋಡ್ತಾ ಇದ್ದೀರಾ, ಅದ್ರ ಮೇಲೆ ನನಗೆ ತುಂಬ ಅಪಾರವಾದ ಪ್ರೀತಿ ಇದೆ. ನಾನು ಕೊನೆವರೆಗೂ ಬಿಡಲ್ಲ, ಅದನ್ನು ತೊಗೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಾವು ಮೇಕಪ್ ಮಾಡ್ಕೊಳ್ಳೋದು ಅಥವಾ ನಾವು ರೆಡಿ ಆಗೋದು, ನಾವು ಆಡಂಬರ ಮಾಡ್ಕೊಂಡು ಹೊರಡೋದು, ಅದು ಸ್ವಲ್ಪ ಸಮಯ ತೊಗೊಳುತ್ತೆ, ಒಂದು ಕೆಲಸ ತೊಗೊಳುತ್ತೆ, ಒಂದು ಎಫರ್ಟ್ ತೊಗೊಳುತ್ತೆ. ಬಟ್ ಆ್ಯಕ್ಚುಲಿ ಎಫರ್ಟ್ಲೆಸ್ ಆಗಿ ಶ್ರೀದೇವಿ ಆಗಿರೋದು ಅದು ತುಂಬಾ ಕಷ್ಟ, ತುಂಬಾ ಚಾಲೆಂಜಿಂಗ್ ಆದಂಥ ಪಾತ್ರ ನನಗೆ ಇದು. ನಾನು ಪ್ರತಿ ಸಲನೂ ಸಿನಿಮಾ ಮಾಡುವಾಗ ಅಥವಾ ಸ್ಕ್ರಿಪ್ಟ್ ಕೇಳುವಾಗ ನನ್ನೊಂದಿಷ್ಟು ಪ್ರಯಾರಿಟೀಸ್ ಇರುತ್ತೆ. ಇದರಲ್ಲಿ ಆಕೆ ಪಾತ್ರ ಹೆಂಗಿರುತ್ತೆ, ಅವಳು ಹಾಕುವಂಥ ಬಟ್ಟೆ ಆಗಿರ್ಬೋದು, ಅವಳು ಮಾತಾಡುವಂಥ ವರ್ಡ್ಸ್ ಆಗಿರ್ಬೋದು, ಇದೆಲ್ಲ ನನಗೆ ತುಂಬ ಪ್ರಯಾರಿಟಿ ಆಗುತ್ತೆ. ಅದು ಎಲ್ಲದನ್ನು ಟಿಕ್ ಮಾಡಿದಂಥ ಪಾತ್ರ ಶ್ರೀದೇವಿ. ಸೊ ಹಾಗಾಗಿ ನನಗೆ ಇದು ತುಂಬ ಅಚ್ಚುಮೆಚ್ಚು ಪಾತ್ರ ಅಂತ ಹೇಳ್ಬೋದು. ಸೊ ಅತ್ಯಾಚಾರದ ಪಾತ್ರಗಳು ಅಂದಾಗ ಯೋಚನೆ ಮಾಡ್ತಾರೆ ಹೆಣ್ಮಕ್ಳು, ಈ ಪಾತ್ರನ ನಾನು ಸೆಲೆಕ್ಟ್ ಮಾಡಲಾ ಅಥವಾ ಅದರಲ್ಲಿ ಆಲ್ಮೋಸ್ಟ್ ಆ ಥರ ನಮಗೆ ಟೀಸರ್ ನೋಡಿದಾಗ ಅನಿಸುತ್ತೆ ನೊಂದಂತಹ ಮಹಿಳೆ ಅಂತ. ಸೊ ಈ ಥರ ಪಾತ್ರಗಳು ಮಾಡಬೇಕಾದ್ರೆ ಚಾಲೆಂಜಸ್ ಇರುತ್ತೆ. ಸೊ ಹೆಂಗಪ್ಪ ಇದನ್ನು ನಾನು ತೋರಿಸೋದು ಅಥವಾ ಹೆಂಗೆ ಇದು ಪ್ರೇಕ್ಷಕರು ಇದನ್ನು ಯಾವ ಥರ ತಗೋತಾರೆ ಅನ್ನುವಂಥದ್ದು, ಇಂಥದ್ದೆಲ್ಲ ಇತ್ತ ತಲೆಯಲ್ಲಿ? ನಾವು ನಟರು ಅಥವಾ ನಟಿಯರಾದಾಗ ಒಂದು ಜವಾಬ್ದಾರಿ ಹೊರ್ತೀವಿ ಒಂದು ಪಾತ್ರ ಮಾಡುವಾಗ. ಸೊ ನಾವು ಮಾಡುವಂಥ ಪಾತ್ರ ಅದು ಸೊಸೈಟಿಯಲ್ಲಿ ಹೆಂಗೆ ಜನ ಅದನ್ನು ಪರ್ಸೀವ್ ಮಾಡ್ತಾರೆ ಅಥವಾ ಅದರಿಂದ ಬೇರೆಯವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದು ಎಲ್ಲ ವಿಚಾರಗಳನ್ನೂ ನಾವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ನಾವಿವಾಗ ಚಿಕ್ಕ ವಯಸ್ಸಿನಿಂದ ನಾನು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಆ ಥರ ಎಲ್ಲ ಅಂದ್ಕೊಂಡಿರ್ತೀವಿ. ಬಟ್ ಈ ರೀತಿ ಪಾತ್ರಗಳನ್ನ ನಾವು ಚೂಸ್ ಮಾಡುವಾಗ ಇದೇ ರೀತಿ ಪಾತ್ರ ಮಾಡಬೇಕು ಅಂತ ನಾವು ಚೂಸ್ ಮಾಡಿರಲ್ಲ. ಬಟ್ ನಾವು ಕೆಲವೊಂದು ಪಾತ್ರಗಳನ್ನ ಕೇಳಿದಾಗ ಅದರದ್ದು ಒಂದು ಇಂಪ್ಯಾಕ್ಟ್ ನಮ್ಮ ಮೇಲಾಗತ್ತೆ. ಸೊ ಶ್ರೀದೇವಿಯ ಇಂಪ್ಯಾಕ್ಟ್ ನನಗೆ ಡಿಸ್ಕ್ರಿಪ್ಷನಲ್ಲಿ ಆಯಿತು. ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ತಮಗೆ ತಾವು ನಿಂತ್ಕೊಂಡು ಅಥವಾ ಆಗಿರುವಂಥ ಅತ್ಯಾಚಾರಗಳ ಬಗ್ಗೆ ಮಾತಾಡುವಷ್ಟು ಶಕ್ತಿ ಅಥವಾ ಸ್ಟ್ರೆಂತ್ ಅವರಲ್ಲಿ ಇರಲ್ಲ. ಕೆಲವೊಬ್ಬರು ಆ ಒಂದು ಭಯ ಅಥವಾ ಇನ್ಸೆಕ್ಯೂರಿಟೀಸಲ್ಲಿ ಇರ್ತಾರೆ. ಅಂಥವರಿಗೆ ಒಂದು ದನಿಯಾಗಿ ನಾವು ಒಂದು ಪಾತ್ರದಲ್ಲಿ ಜನರಿಗೆ ಅದನ್ನು ತೋರಿಸ್ಕೊಡ್ಬೋದು ಅಂದಾಗ ಆ ರೀತಿ ಪಾತ್ರಗಳನ್ನ ನಟಿಯರು ಒಪ್ಕೊಳ್ಬೇಕು ಅಂತ ನನ್ನ ಆಸೆ. ಯಾಕೆಂದರೆ ನಾನು ಮುಂಚೆಯಿಂದನೂ ಅಷ್ಟೇ ಸ್ವಲ್ಪ ಬೋಲ್ಡು, ಸ್ವಲ್ಪ ಚಾಲೆಂಜಿಂಗ್ ಪಾತ್ರಗಳೇ ನಾನು ಹೆಚ್ಚಾಗಿ ಮಾಡ್ತಾ ಬಂದಿದ್ದೀನಿ. ಇದು ಅದಕ್ಕೆಲ್ಲದಕ್ಕಿಂತ ಮೀರಿ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವೊಂದು ಸೀಕ್ವೆನ್ಸಸ್ ನಮ್ಮ ಚಿತ್ರದಲ್ಲಿ ಆ ನೋವು ನಿಮಗೆ ಟೀಸರಲ್ಲಿ ಕಾಣಿಸುತ್ತೆ. ಆ ಒಂದು ನೋವನ್ನು ನಾನು ಒಂದು ನಟಿಯಾಗಿ ನಾನು ಅನುಭವಿಸಿದಾಗ ಮಾತ್ರ ಶ್ರೀದೇವಿಗೆ ನಾನು ಜೀವ ತುಂಬಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ಟೀಸರಲ್ಲಿ ನಿಮ್ಗೆ ಆ ನೋವು ಕಾಣಿಸಿರುತ್ತೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋಸ್ಗಳನ್ನು ನೋಡಿದಾಗ ಎಲ್ಲೂ ಕೂಡ ಟ್ರೆಡಿಷ್ನಲ್ ಲುಕ್ ನಾವು ಕಂಡಿಲ್ಲ. ಆಲ್ಮೋಸ್ಟ್ ಮಾಡ್ ಲುಕ್ಕಲ್ಲಿ, ಔಟ್ ಆ್ಯಂಡ್ ಬೋಲ್ಡ್ ಲುಕ್ಕಲ್ಲೇ ಕಾಣಿಸಿರೋದು. ಸೊ ಈ ಸಾರಿ ವೇರ್ ಮಾಡಬೇಕಾದ್ರೆ ಫೀಲ್ ಹೆಂಗಿರುತ್ತೆ? ಸೊ ನಿಮಗೆ ಖುಷಿ ಕೊಡುತ್ತಾ ಅಥವಾ ಸಾರಿ ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ಖುಷಿ ಕೊಡುತ್ತಾ ಅಥವಾ ಬೋಲ್ಡ್ ಕ್ಯಾರೆಕ್ಟರ್ಗಳನ್ನು ಜಾಸ್ತಿ ಚೂಸ್ ಮಾಡ್ಕೋತೀರಾ ಹೆಂಗೆ ಅಂತ? ನನಗೆ ಪ್ರತಿಯೊಂದು ಪಾತ್ರ ಬೇಕು. ಒಂದು ನಟಿಯಾಗಿ ನನಗೆ ಅದೊಂದು ಹಠ ಇದೆ, ನನಗೆ ಪ್ರತಿಯೊಂದು ರೀತಿ ಪಾತ್ರನೂ ಬೇಕು. ಬೋಲ್ಡ್ ಆದರೆ ಬೋಲ್ಡ್, ಎಕ್ಸ್ಟ್ರೀಮ್ ಬೋಲ್ಡ್ ಆದರೆ ಎಕ್ಸ್ಟ್ರೀಮ್ ಬೋಲ್ಡ್. ಯಾಕೆಂದರೆ ಆ ಪಾತ್ರಕ್ಕೆ ನಾನು ಜಸ್ಟಿಫಿಕೇಷನ್ ನೀಡಬೇಕಷ್ಟೇ. ನಾನು ತೊಗೊಳ್ಳೋವಂಥ ಪಾತ್ರಕ್ಕೆ ನನ್ನದೊಂದು ರೆಸ್ಪಾನ್ಸಿಬಿಲಿಟಿ, ನಾನು ಅದನ್ನು ಕರೆಕ್ಟಾಗಿ ನನ್ನ ಎಫರ್ಟ್ ಹಾಕಿ ನಾನು ಕೆಲಸ ಮಾಡಬೇಕು ಅಂತ. ಸೀರೆ ಉಟ್ಕೊಳ್ಳೋದು ನನಗೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಯಾವಾಗಲೂ, ಕೆಲವೊಂದು ಸಲ ಆದರೂ ಹೆಣ್ಣಿನ ಥರ ಕಾಣು, ಕೆಲವೊಂದು ಸಲ ಆದರೂ ಹೆಣ್ಮಕ್ಳ ಥರ ಬಟ್ಟೆ ಹಾಕೋ ಅಂತ. ಇಲ್ಲ, ನನಗೆ ಸೀರೆ ಮೇಲೆ ತುಂಬ ಪ್ರೀತಿ ಇದೆ. ನಾನು ಹೆಚ್ಚಾಗಿ ಫಂಕ್ಷನ್ಸ್ಗೆ ಹೋಗುವಾಗ ಅಥವಾ ಆವಾಗ ಮಾತ್ರ ಒಕೇಶ್ನಲ್ಲಿ ಸೀರೆ ಉಟ್ಕೊಳ್ಳೋದು. ಬಟ್ ಕಮಲ್ ಶ್ರೀದೇವಿಲಿ ನನಗೆ ಇಡೀ ಚಿತ್ರದಲ್ಲಿ ನಾನು ಈ ರೀತಿ ಸೀರೆ ಉಡಬೇಕಾಯಿತು. ಆ ಒಂದು ಸೀರೆ ಮೈ ಮೇಲೆ ಬೀಳೋವಾಗ ಆ ಹೆಣ್ಣಿನ ಅದು ತನ್ನನ್ನು ತಾನಾಗೆ ಬರುತ್ತೆ. ಕೆಲವೊಂದು ನಡವಳಿಕೆಗಳು ಅಥವಾ ನಾವು ವಾಕ್ ಮಾಡೋ ಸ್ಟೈಲ್ ಆಗಲಿ ಅಥವಾ ನಾವು ಮಾತಾಡುವಂಥ ಗ್ರೇಸ್ ಆಗಲಿ ಅದು ಸೀರೆ ಉಟ್ಕೊಂಡಾಗಲೇ ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ಐ ಆಮ್ ಶ್ಯೂರ್ ನೀವು ಒಂದು ಹೆಂಗಸಾಗಿ ನಿಮಗೂ ಅದು ಫೀಲ್ ಆಗಿರುತ್ತೆ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಕಾಸ್ಟ್ಯೂಮ್ ಡಿಸೈನರ್ ಫಾರ್ ದಿಸ್. ಸೊ ಟೀಸರಲ್ಲಿ ಒಂದು ಬಿಟ್ಟು ಬರುತ್ತೆ, ನೀವು ಬೀಳೋದು ರಿವರ್ಸ್ ಆಗಿ ವಾಪಸ್ ಬರುವಂಥ ಒಂದು ಸೀನು, ಸಡನ್ನಾಗಿ ನಿಲ್ಲುವಂಥ ಒಂದು ಸೀನ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ಕೊಡುವಂಥ ಟಾರ್ಚರ್ ಸೀನ್ಗಳ ಹೇಗೆ?
ಡೆಫಿನೆಟ್ಲಿ ನಿಮಗೆ ಟೀಸರ್ ಆ ಪೇನ್ ಕಾಣಿಸಿದೆ ಅಂದರೆ ಆ ಟಾರ್ಚರ್ ಶ್ರೀದೇವಿಗೆ ಆಗಿದೆ ಅಂತಲೇ ಲೆಕ್ಕ. ಅದು ಕಮ್ಮಿ ಇದು ಹೇಳ್ತಾರಲ್ಲ, ಈ ಬಸ್ ಟ್ರೇಲರ್ ಹೇ ಅಭಿ ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ಹಾಗೆ ಸಿನಿಮಾದಲ್ಲಿ ನಿಮಗೆ ಆ ಒಂದು ಶ್ರೀದೇವಿ ಪಾತ್ರ ಆಗಿರ್ಬೋದು ಅಥವಾ ಬಾಕಿ ಉಳಿದಂಥ ಸಿನಿಮಾದ ಪಾತ್ರಗಳಾಗಿರ್ಬೋದು, ಅವರೆಲ್ಲರೂ ನಿಮ್ಮನ್ನು ಒಂದು ಇಮೋಷ್ನಲ್ ಗ್ರಾಫಲ್ಲಿ ಒಂದು ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಒಂದು ಪಾತ್ರಗಳು ನಿಮಗೆ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರು ಅಥವಾ ನಿಮ್ಮ ಜೀವನದಲ್ಲಿ ಕೇಳಿರುವಂಥ ಕತೆ ಆಗಿರ್ಬೋದು ಅಥವಾ ನಿಮಗೆ ಆಗಿರುವಂಥ ಸ್ಟೋರಿ ಆಗಿರ್ಬೋದು, ಈ ರೀತಿ ವಿಚಾರದಲ್ಲಿ ನಿಮ್ಮ ಪಲ್ಸನ್ನು ಕನೆಕ್ಟ್ ಆಗುತ್ತೆ. ಸಚಿನ್ ಮತ್ತು ನಿಮ್ಮ ಕೆಮಿಸ್ಟ್ರಿ ಹೆಂಗೆ ವರ್ಕೌಟ್ ಆಗಿದೆ ಆನ್ ಸ್ಕ್ರೀನ್? ತುಂಬ ಖುಷಿ ಆಯಿತು ನನಗೆ ಸಚಿನ್ ಅವ್ರ ಜೊತೆ ಕೆಲಸ ಮಾಡುವಾಗ. ಸಚಿನ್ ಅವರು ಇದಕ್ಕೆ ಹಿಂದೆ ಮಾಡಿದಂಥ ನಟನೆ ಎಲ್ಲರೂ ನೋಡಿದ್ದಾರೆ ಆ್ಯಂಡ್ ಮೆಚ್ಕೊಂಡಿದ್ದಾರೆ. ಇದರಲ್ಲಿ ಅವರು ನಿರ್ದೇಶಕರ ಪಾತ್ರನ ಅವರು ನಿರ್ವಹಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಮುಗ್ಧತೆಯಿಂದ, ಆ ಪಾತ್ರಕ್ಕೊಂದು ಮುಗ್ಧತೆ ಬೇಕು, ಆ ಒಂದು ಇನ್ನಸೆನ್ಸ್ ಬೇಕು. ಅದನ್ನು ಸಚಿನ್ ಅವರು ತುಂಬ ಕ್ಯೂಟಾಗಿ ಡೆಲಿವರ್ ಮಾಡಿದ್ದಾರೆ. ಅವರ ಕಾಂಬಿನೇಷನ್ಸು ಜನ ಆ್ಯಕ್ಚುಲಿ ಕೂತು ಎಂಜಾಯ್ ಮಾಡ್ತಾರೆ, ಅದಂತೂ ಹೇಳ್ಬೋದು. ಯಾಕೆಂದರೆ ಅವ್ರದ್ದು ಬರೀ ಈ ರೊಮ್ಯಾಂಟಿಕ್ ಮಾತುಗಳಾಗಲಿ ಅಥವಾ ದಿಸ್ ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ಲವೇ ಇಲ್ಲ. ನೀವು ಕಮಲ್ ಶ್ರೀದೇವಿಯಲ್ಲಿ ನೋಡಿದ್ರೆ ಆ ಒಂದು ರೆಗ್ಯುಲರ್ ಸಿನಿಮಾ ಫಾರ್ಮ್ಯಾಟ್ ಏನಿರುತ್ತೆ ಅದು ಇಲ್ಲವೇ ಇಲ್ಲ. ನಿಮಗೆ ಇವಾಗ ನಾನು ನೀವು ಕೂತ್ಕೊಂಡು ಹೆಂಗೆ ಕ್ಯಾಂಡಿಡಾಗಿ ಮಾತಾಡ್ತಿದ್ದೀವಿ ಆ ರೀತಿ ಮಾತಾಡುವಂಥ ಸಿಚುವೇಶನ್ಸ್ ಇದೆ. ಆ ಮಾತಾಡ್ತಿರುವಾಗಲೇ ನಿಮ್ಮನ್ನು ಅವ್ರ ಜರ್ನಿಯಲ್ಲಿ ಕರ್ಕೊಂಡು ಹೋಗೋವಂಥ ಸಿಚುವೇಶನ್ಸ್ ಇದೆ. ಸೊ ಹಾಗಾಗಿ ನಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ. ಸೊ ನಿರ್ದೇಶಕರು ನೀವು ಹೆಂಗೆ ಸ್ಕ್ರೀನಲ್ಲಿ ಕಾಣಬೇಕು, ನಿಮ್ಮ ಕ್ಯಾಮ್ರಾ ಮುಂದೆ ಹೆಂಗೆ ಬರಬೇಕು, ಪಿನ್ ಟು ಪಿನ್ ಅವರ ಡೈರೆಕ್ಷನಿಂದಲೇ ನಡೆಯುತ್ತೆ. ಸೊ ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗಿತ್ತು? ಸುನಿಲ್ ಅವ್ರಿಗೆ ಫಸ್ಟ್ ಡೇನೇ ನಾನು ಆಗಲೇ ಪ್ರೆಸ್ ಮೀಟ್ ನಡೀತಿರುವಾಗ ಹೇಳ್ದಂಗೆ ಫಸ್ಟ್ ಡೇ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ, ಮೇಡಮ್ ತುಂಬ ಜವಾಬ್ದಾರಿಯುಕ್ತ ಒಂದು ಪಾತ್ರ ಇದು, ನಾನು ಫಸ್ಟ್ ಡೇನೇ ಪ್ರೆಷರ್ ಹಾಕ್ಬಿಟ್ಟಿದ್ರು ನನಗೆ. ಬಟ್ ಅವ್ರ ಜೊತೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ ಇದಕ್ಕೆ ಮುಂಚೆ. ಬಟ್ ಒಟ್ಟಿಗೆ ಒಂದೇ ಸೆಟ್ಟಲ್ಲಿ ಅವ್ರು ಇರ್ತಿದ್ರು. ನಾನು ಸಿನಿಮಾ ಮಾಡುವಾಗ ಹೆಚ್ಚು ಸಿನಿಮಾಗಳು ಮಾಡಬೇಕು ಅಂತಿದ್ವಿ, ಕಾರಣಾಂತರಗಳಿಂದ ಆಗಿರಲಿಲ್ಲ. ಈ ಚಿತ್ರದಲ್ಲಿ ಶ್ರೀದೇವಿ ಪಾತ್ರ ಇಡೀ ಸಿನಿಮಾನ ಒಂದು ತೂಕದಲ್ಲಿ ತೊಗೊಂಡು ಹೋಗುತ್ತೆ. ಸೊ ಆ ತೂಕದ ರೆಸ್ಪಾನ್ಸಿಬಿಲಿಟಿ ನಾನು ನಿಮ್ಮ ಶೋಲ್ಡರ್ ಮೇಲೆ ಹಾಕ್ತಾ ಇದ್ದೀನಿ. ನೀವು ಇದನ್ನು ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ನಾನು ಹೆಂಗೆ ಇದನ್ನು ವಿಜುವಲೈಸ್ ಮಾಡ್ಕೊಂಡಿದ್ದೀನೋ ಅದೇ ಥರ ಬರಬೇಕು ಅಂದರು. ಕೊನೆಯ ದಿನ ನಾನು ಆ್ಯಕ್ಚುಲಿ ಅವ್ರ ಹತ್ರ ನಾನು 5 ನಿಮಿಷ ಕೂಡಿಸ್ಕೊಂಬಿಟ್ಟೆ, ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಅವ್ರಿಗೆ ಥ್ರೂ ಔಟ್ ಏನಾದರೂ ಒಂದು ಕರೆಕ್ಷನ್ ಇದ್ದರೆ ಮಾತ್ರ ಬಂದು ಹೇಳ್ತಿದ್ರು ಹೊರತು ಪ್ರತಿಯೊಂದು ನಟರಿಗೂ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಕೊಟ್ಟಿದ್ರು ಅವರು. ಯಾಕೆಂದರೆ ಒಬ್ಬ ನಟನಿಗೆ ಅವನು ಆ್ಯಕ್ಟ್ ಮಾಡುವಾಗ ಅವನದೊಂದು ಯುನೀಕ್ನೆಸ್ ಅಂತ ತರಬೇಕು ಅಂದಾಗ, ಆ ಪಾತ್ರಕ್ಕೆ ಒಂದು ಜೀವ ತರಬೇಕು ಅಂದಾಗ ಅವರನ್ನು ಬಿಟ್ಬಿಡಬೇಕು ಫ್ರೀಯಾಗಿ, ಅವ್ರದ್ದೊಂದು ಪ್ಲೇ ಗ್ರೌಂಡ್ ಥರ ಬಿಟ್ಬಿಡಬೇಕು. ಸೊ ಆ ರೀತಿ ವಿಷಯದಲ್ಲಿ ನನಗೆ ಸುನಿಲ್ ತುಂಬಾ ಹೆಲ್ಪ್ ಮಾಡಿದ್ರು. ಬಿಕಾಸ್ ನನಗೆ ತುಂಬ ಕಟ್ ಹಾಕಿಬಿಟ್ರೆ ಅವರ ಒಂದು ಪಾತ್ವೆಯಲ್ಲೇ ನಾನು ಹೋಗಬೇಕಾಗತ್ತೆ. ಬಟ್ ಇವ್ರು ನನ್ನನ್ನು ಕಟ್ ಹಾಕಲಿಲ್ಲ. ನಿಮ್ಮ ಒಂದು ಏನು ಎಸೆನ್ಸ್ ಇದೆ ಆ್ಯಸ್ ಅನ್ ಆ್ಯಕ್ಟರ್ ಅದನ್ನ ಇದಕ್ಕೆ ತನ್ನಿ ಅಂತ ಹೇಳಿದ್ರು. ಐ ಆಮ್ ಶ್ಯೂರ್ ಜನರಿಗೆ ಅದು ಕನೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ರಾಜ್ ವರ್ಧನ್ ಅವರು ಕೇವಲ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಅವರೊಬ್ಬ ನಟ. ಅವರಲ್ಲಿ ಆದಂಥ ಒಂದು ಕ್ರಿಯೇಟಿವ್ ಮೈಂಡ್ ಸೆಟ್ ಇರುತ್ತೆ. ಅದನ್ನು ನಿಮ್ಮ ಮೇಲೆ ಯಾವ ಥರ ತಂದರೆ? ಯಾಕಂದರೆ ನೀವು ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟು. ಶ್ರೀದೇವಿ ಪಾತ್ರ ತುಂಬ ಇಂಪಾರ್ಟೆಂಟ್ ಪಾತ್ರ. ಒಂದು ಸಿನಿಮಾ ಕಂಟಿನ್ಯೂ ಆಗೋಕ್ಕೆ ನಿಮ್ಮ ಪಾತ್ರ ತುಂಬ ಪ್ರಾಮುಖ್ಯತೆ ವಹಿಸುತ್ತಲ್ವ? ಸೊ ಅವರ ನಿರ್ದೇಶನ ಹೆಂಗಿತ್ತು ನಿಮಗೆ? ಏನಾದರೂ ಕರೆಕ್ಷನ್ಸ್ ಹೇಳೋದು? ಅವ್ರು ಹೇಳ್ತಾ ಇದ್ರು, ನಾನು ಸಾಕಷ್ಟು ಕಾಟ್ಲೆ ಕೊಟ್ಟಿದ್ದೀನಿ, ಬೈದಿದ್ದೀನಿ, ಬೇಜಾರಾದರೂ ಪರವಾಗಿಲ್ಲ, ಸಿನಿಮಾಕ್ಕೆ ಮಾಡಿದ್ದೀನಿ ಅಂತ. ಸೊ ನಿಮ್ಮ ಮೇಲೆ ಏನಾದರೂ ಒತ್ತಡ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ ಐ ಹ್ಯಾವ್ ಎವರ್ ಸೀನ್. ಚಿತ್ರಕ್ಕೂ ಮುಂಚೆಯಿಂದ ನನಗೆ ರಾಜ್ ತುಂಬ ವರ್ಷದಿಂದ ಪರಿಚಯ. ನಮ್ಮ ಸಿನಿಮಾ ಕ್ಲಾಂತ ಎಲ್ಲ ಆಗುವಾಗ ತುಂಬ ಬಂದು ಅವರೇ ನಿಂತು ಸಪೋರ್ಟ್ ಮಾಡಿ ಸಿನಿಮಾ ರಿಲೀಸ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದರು ಚಿತ್ರಕ್ಕೆ. ಸೊ ಹಾಗಾಗಿ ನನಗೆ ರಾಜ್ ತುಂಬ ಹಿಂದಿನ ಸ್ನೇಹಿತ ಅವರು. ಬಟ್ ನಾನು ಯಾಕೆ ಅದನ್ನು ಹೇಳಿದೆ ಅಂದರೆ, ಹಿ ಈಸ್ ವೆರಿ ಪ್ರಿಸೈಸ್. ಹಿಂಗೆ ಬೇಕು ಅಂತ ಅವ್ರು ಯಾಕೆ ಅಂದರೆ, ಒಬ್ಬ ಕ್ರಿಯೇಟಿವ್ ಹೆಡ್ ಆದೊಂದು ಕೆಲಸ ಬರೀ ಸುಮ್ಮನೆ ಓಕೆ ಎಲ್ಲರನ್ನೂ ಮ್ಯಾನೇಜ್ ಮಾಡೋದು ಅಥವಾ ಇದು ಅಲ್ಲ. ಆ ಕ್ರಿಯೇಟಿವಿಟಿ ತರಬೇಕು. ನೀವು ಪೋಸ್ಟರ್ ಆಗಲಿ ಅಥವಾ ಅದರಲ್ಲಿ ಮಾಡಿರುವಂಥ ಎಡಿಟಿಂಗ್ ಆಗಲಿ, ಒಂದು ಪಾರಿವಾಳಕ್ಕೂ ಅವ್ರಿಗೆ ಅದೊಂದು ಹಿಂದೆ ಇರುವಂಥ ಸ್ಟೋರಿ ಅವರು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಒಂದು ನಮ್ಮದು ಆ್ಯಕ್ಚುಲಿ ಆ ಒಂದು ಸೀರೆ ನೀವೇನು ನೋಡ್ತಿದ್ದೀರಲ್ಲ, ಆ ಕಲರ್ ಸಿಗ್ತಾ ಇರಲಿಲ್ಲ ಎಲ್ಲೂ. ಅವರು 4-5 ದಿನ ತೊಗೊಂಡು ಎಲ್ಲ ಕಂಪ್ಲೀಟಾಗಿ ಸ್ಟಿಚ್ ಮಾಡಿರೋದನ್ನೆಲ್ಲ ಬೇಡ ಅಂತ ಹೇಳಿ ಅವರೇ ಡೈ ಮಾಡಿಸಿ ಕಾಸ್ಟ್ಯೂಮರ್ ಡಿಸೈನರ್ ಹತ್ರ ಆ ಕಲರ್ಗೆ ತರಿಸಿರೋದು. ಆ ಒಂದು ಕಲರ್ಗೆ ಅವರು ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಇಡೀ ಚಿತ್ರದಲ್ಲಿ ನೀವು ಯೋಚನೆ ಮಾಡ್ಬೋದು ಹೆಂಗೆ ಪ್ರತಿಯೊಂದು ಪಾತ್ರನ ಅವರು ಡಿಸೈನ್ ಮಾಡಿದ್ದಾರೆ ಅಂತ. ಕೊನೆಯದಾಗಿ ಸದ್ಯದಲ್ಲೇ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿರೋ ಅಂದರೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ದಿವಸಗಳ ನಂತರ ಸ್ಕ್ರೀನ್ ಮೇಲೆ ಬರ್ತಾ ಇರೋದ್ರಿಂದ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ? ಆ್ಯಕ್ಚುಲಿ ತುಂಬ ಇದೆ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಅಟ್ಲೀಸ್ಟ್ ಈಗ ಒಂದು 200 ರೂಪೀಸ್ ಕ್ಯಾಪ್ ಬಗ್ಗೆ ನಾವೇನು ಕೇಳಿದ್ವಿ ಟಿಕೆಟ್ ಪ್ರೈಸ್ದು, ಅದಾಗಿರೋದ್ರಿಂದ ಅಟ್ಲೀಸ್ಟ್ ಜನರನ್ನ ಥಿಯೇಟ್ರಿಗೆ ಎಳ್ಕೊಂಡು ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ಇನ್ನೊಂದು, ಇತ್ತೀಚೆಗೆ ಬರ್ತಿರುವಂಥ ಕನ್ನಡ ಚಿತ್ರಗಳು ಅಷ್ಟು ಇಂಪ್ಯಾಕ್ಟನ್ನು ಜನರ ಮೇಲೆ ತಂದಿದೆ, ಅಷ್ಟು ಖುಷಿ ಕೊಟ್ಟಿದೆ. ಸೊ ನಮ್ಮ ಚಿತ್ರನೂ
ಮೇ ಬಿ ಇಟ್ ಈಸ್ ನಾಟ್ ದ ಸೇಮ್ ಜಾನ್ರ, ಅದೇ ರೀತಿ ಫಾರ್ಮೆಟ್ ಇಲ್ಲದೆ ಇರ್ಬೋದು, ಬಟ್ ನಿಮಗೆ ಖಂಡಿತವಾಗ್ಲೂ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಅದನ್ನು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬೋದು. ನಾನು 2023 ನಂತರ ಕ್ಲಾಂತ ನಂತರ ಮತ್ತೆ ಇನ್ನೊಂದು ಚಿತ್ರ ನಂದು ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದೆ. ಅದು ಯಾವುದೇ ನಟರಿಗಾಗಲಿ ಒಂದು ನರ್ವಸ್ನೆಸ್ ಇದ್ದೇ ಇರತ್ತೆ. ಬಂದ ನಂತರ ನಮ್ಮ ಕೈಲಿ ಏನೂ ಇಲ್ಲ, ಬರೋ ತನಕ ಮಾತ್ರ ನಮ್ಮೆಲ್ಲರ ಎಫರ್ಟ್ ನಾವು ಹಾಕ್ಬೋದು. ಅಷ್ಟು ಎಫರ್ಟು ನಾವು ಆದಷ್ಟು ನಮ್ಮ ಡೀಪೆಸ್ಟ್ ಹಾರ್ಟ್ ವಿತ್ ಗ್ರ್ಯಾಟಿಟ್ಯೂಡಿಂದ ಹಾಕಿದ್ದೀವಿ. ಐ ಹೋಪ್ ಜನ ಹಾಗೆ ರಿಸೀವ್ ಮಾಡಲಿ ಅಂತ ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಸಂಗೀತ್ ಅವರ ಮಾತು. ಶ್ರೀದೇವಿಯಾಗಿ ತೆರೆ ಮೇಲೆ ನೋಡೋಕ್ಕೆ ಅವರು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯದಲ್ಲೇ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು. Thank you.